ಪ್ರೆಸ್ ಮೀಟ್ ಏನು ಕರೆದಿದ್ದು ಅಂತ ಹೇಳಿದ್ರೆ, ಇವತ್ತು ನಮಗೆ ಕೋರ್ಟಲ್ಲಿ ಕೇಸ್ ಡಿಸ್ಮಿಸ್ ಆಯಿತು, ಅದಕ್ಕೋಸ್ಕರ ಕರೆದಿದ್ದು. ಮತ್ತು ಟ್ರೈಲರ್ ಲಾಂಚ್ ಇವೆಂಟಿಗೆ ಕರೆದಿದ್ದು. ನೀವೆಲ್ಲರೂ ಬಂದಿರೋದು ನಮ್ಗೆ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಮಾತಾಡ್ತಾರೆ ಮುಂದಕ್ಕೆ. ನಮಸ್ಕಾರ. ಇವತ್ತು ವಿಶೇಷವಾಗಿ ತುರ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಕರೀತೇವೆ. ಹಾಗಾಗಿ ಈ ಪ್ರೆಸ್ ಮೀಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದೇವಿ ಸುರೇಶ್ ಸರ್ ಬಂದಿದ್ದಾರೆ, ನಮ್ಮ ಕೋ ಡೈರೆಕ್ಟರ್ ಮಂಜುನಾಥ್ ಇದ್ದಾರೆ, ನಮ್ಮ ಕಲಾವಿದರಾದಂಥ ಭೀಷ್ಮ ರಾಮಯ್ಯ ಅವರಿದ್ದಾರೆ, ಲಕ್ಷ್ಮಣ್ ಪೂಜಾರಿ ಇದ್ದಾರೆ, ಮತ್ತು ವೀರನ್ ಕೇಶವ್ ಅವರಿದ್ದಾರೆ. ಜೊತೆಗೆ ನಮ್ಮ ನಾಯಕ ನಟರು ಮತ್ತು ನಿರ್ಮಾಪಕರಾದಂಥ ತನುಷ್ ಶಿವಣ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ, ಸನ್ಮಾನ್ಯ ಶ್ರೀ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಸಿನಿಮಾ ಬಿಡುಗಡೆಯಾಗಬಾರ್ದು ಅಂತ ಹೇಳಿ ಸ್ಟೇಗೆ ಹೈಕೋರ್ಟ್ನಲ್ಲಿ MFA ಫೈಲ್ ಮಾಡಿದರು. ಅದನ್ನು ಕೋರ್ಟ್ ಡಿಸ್ಮಿಸ್ ಮಾಡಿದೆ ಮತ್ತು ಟ್ರೈಲರ್ ಲಾಂಚನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಏನು ವಿಷಯ ಹೇಳಕ್ಕೆ ಬರ್ತಾ ಇದ್ದೇವೆ ಅಂದರೆ, ಸ್ಪಷ್ಟವಾಗಿ ಹೇಳ್ತೇವೆ, ಬಾಸ್ ಚಲನಚಿತ್ರ ನಿರ್ದೇಶಕನ ಕಾಲ್ಪನಿಕ ಕತೆ. ಇಲ್ಲಿ ಯಾವುದೇ ವ್ಯಕ್ತಿಗೆ ಬದುಕಿರುವವರಿಗಾಗಲಿ ಅಥವಾ ಮರಣ ಹೊಂದಿರುವವರಿಗಾಗಲಿ ಯಾವುದೇ ರೀತಿ ಹರ್ಟ್ ಮಾಡೋದಾಗಲಿ ನೋಯಿಸೋದಾಗಲಿ ಮಾಡೋದಿಲ್ಲ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವರು ಹೋಗಿದ್ರು, ಭವಿಷ್ಯ ಅವ್ರಿಗೂ ಗೊತ್ತಾಗ್ಬೋದು, ಮುಂದೊಂದು ದಿನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಆಶಾಭಾವನವಿದೆ. ಸೊ ನಾವು ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿದ್ದೇವೆ. ಸೊ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೇನೆ. ಕ್ಯಾಪ್ಷನ್ ಹೇಳಿದ್ರಿ, ಇದು ಕಾಲ್ಪನಿಕ ಹಾಗೆ ಇರುತ್ತೆ, ಬಟ್ ಟ್ರೈಲರ್ ನೋಡಿದಾಗ ಅದೆಲ್ಲವನ್ನ ದಾಟಿ ಅದು ಏನು ಅನ್ಕೊಂಡಿದ್ವಿ ಅದೇ ಸಿನಿಮಾ ಅಂತ ನಮ್ಮ ಕಡೆ ಎಲ್ಲ ಓಡ್ತಾ ಇದೆ. ಅದೇ ಅನ್ನೋದು ಒಂದು ಇಂಪ್ಯಾಕ್ಟ್ ಕ್ಯಾರಿ ಆಗಿದೆ. ಖಂಡಿತ ಡೆಫಿನೆಟ್ಲಿ ಇಲ್ಲ ಸರ್, ಇದು ನಿರ್ದೇಶಕನ ಕಾಲ್ಪನಿಕ ಕತೆ. ನಾನು ಡೇ 1 ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಕಾಲ್ಪನಿಕ ಕತೆ, ಯಾವುದೇ ನೈಜ ಘಟನೆಗಳನ್ನು ತಗೊಂಡು ಮಾಡಿರುವಂಥ ಘಟನೆ ಇಲ್ಲ ಸರ್. ಓಕೆ, ಬಟ್ ಹೇಳೋದೇನಂದ್ರೆ ಈ ಪರ ಮತ್ತು ವಿರೋಧ ಅಂತ ಇರುತ್ತೆ. ಇಲ್ಲಿ ಟ್ರೈಲರ್ ನೋಡಿದಾಗ ಏನಾಗಿದೆ, ಅದೆಲ್ಲ ತುಂಬ ಪಾಸಿಟಿವ್ ವೇನಲ್ಲೇ ಏನೋ ಕ್ಯಾರಿ ಆದಂಗಿದೆ ಅನಿಸ್ತಾರೆ. ಅದೆಲ್ಲ ಪಾಸಿಟಿವ್ ವೇನಲ್ಲೇ ಅಂದರೆ ಅವ್ರ ಪರವಾಗಿ ಇದೆಯೇನೋ ಅಂತ ಅನ್ಸುತ್ತೆ ಅದು ಅಂತ. ಈಗ ಕೇಸ್ ಈಗ ಏನಾಗಿದೆ ಅಂತ, ನೀವು ಇನ್ಸ್ಪೆಕ್ಟರ್ ಹೇಳ್ತಾರೆ ಒಂದನ್ನ ಕೇಸ್ ಇದು 18 ಹಾಕ್ತೀನಿ A1 ಹಾಕ್ತೀನಿ ಅಂತ. ಸೊ ಈ ವಿಚಾರ ಎಲ್ಲ ಮುಂದೆ ಅದು ಇಶ್ಯೂ ಅನ್ಸಲ್ವಾ ನಿಮ್ಗೆ? ಇಲ್ಲ ಸರ್, ದಯವಿಟ್ಟು ನೀವು ಯಾಕೆ ಎಲ್ಲಾನು ಕೂಡ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀರಾ? ನಾವು ಕಂಪೇರ್ ನೋಡಿದಾಗ ಅನ್ಸಲ್ವಾ? ಇಲ್ಲ, ನೀವು ದಯವಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಕಥೆಯ ಅಂದರ ಇರುವಂತಹ ಚಿತ್ರಗಳಲ್ಲಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಸಿನಿಮಾದು ಯಾವುದೇ ಒಂದು ನೈಜ ಘಟನೆಯನ್ನು ತೆಗೆದುಕೊಂಡು ನಾವು ಮಾಡಿಲ್ಲ ಸರ್. A1, A2, A3, A4 ಅನ್ನೋದು ಎಲ್ಲ ಕ್ರೈಮಲ್ಲೂ ಇರುವಂಥದ್ದು. ಸೊ A10 ಅಂದಿದ ತಕ್ಷಣ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ? ಇಲ್ಲ ಸರ್. ಇವಾಗ ನಾವು ಆದಷ್ಟು ಬೇಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮಾತಾಡ್ತೀವಿ, ಕೂತ್ಕೊಂಡು ಇದ್ರ ವಿಚಾರವಾಗಿ ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ನಮ್ಮದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಅದು ಇಷ್ಟು ದಿನ ಆಯಿತು, ಗೆದ್ವಿ ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಗೆದ್ವಿ ನಾವು ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಅಳಿವು ಉಳಿವು ಎರಡೇ, ಅವೆರಡರ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ ಅಷ್ಟೇ ಸರ್. ಈಗ ಪರ್ಟಿಕ್ಯುಲರ್ ಕಾಂಟ್ರವರ್ಸಿ ಆಗೋಯ್ತು ಸರ್, ಕಾಂಟ್ರವರ್ಸಿ ಮಾಡ್ಕೊಂಡ್ವಿ, ಕೇಸು ಆಯ್ತು, ಕೇಸನ್ನು ದಾಡ್ಕೊಂಡು ಎಲ್ಲ ಬಂದ್ವಿ. ಮತ್ತೆ ಎಳ್ಕೊಂಡು ಒಂದು ಕೂಸನ್ನ ಯಾಕೆ ಸಾಯಿಸೋದು ಅಲ್ವಾ?